ಹಾಯ್ ಎಲ್ಲರಿಗೂ ನಮಸ್ಕಾರ. ಮಲ್ಟಿ ಕ್ರಿಯೇಟಿವಿಟೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಂದು ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ನಾನು ನಿಮಗೆ ನಂದು ವ್ಯಾನಿಟಿ ಮೇಕಪ್ ವ್ಯಾನಿಟಿಯಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಇವತ್ತು ಶೋ ಮಾಡಲಿಕ್ಕೆ ಬಂದಿದ್ದೀನಿ. ಇದು ನಂದು ವ್ಯಾನಿಟಿ ಕಿಟ್ ಅಂತ ಹೇಳ್ಬೋದು. ಇದು ಫಸ್ಟು ನಾನು ಬೈ ಮಾಡಿದ್ದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕಿಂತ ಮುಂಚೆ ಇದು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು ಇದನ್ನು ಬೈ ಮಾಡಿದ್ದೆ. ಇಲ್ಲಿ ಬಂದು ಒಂದು ಸ್ಪೇಸ್ ಐತೆ. ಇದಕ್ಕೆ ಇಲ್ಲಿ ಬ್ರಷ್ ಇಡಲಿಕ್ಕೂ ಸಹ ಸ್ಪೇಸ್ ಐತೆ. ಪಕ್ಕದಲ್ಲಿ ಒಂದು ಜಿಪ್ ಇದೆ, ಅಲ್ಲಿ ನಾವು ಕೂಮ್ಸ್ ಅಥವಾ ಸೇಫ್ಟಿ ಪಿನ್ಸ್, ಹೇರ್ ಪಿನ್ಸ್ ಏನಾದರೂ ಇಟ್ಕೊಬೋದು. ಇದು ನಂದು ಫಸ್ಟ್ ಕಿಟ್ ಆಗಿರುತ್ತೆ. ಇದು ನಾನೆಲ್ಲ ಎಂಟಿ ಮಾಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಕೆಲವೊಂದು ಐಟಮ್ಸ್ನ ಇಟ್ಕೊಂಡಿದ್ದೆ. ಮತ್ತು ನನ್ನ ಹತ್ರ ಯಾವ್ಯಾವೆಲ್ಲ ಮೇಕಪ್ ಐಟಮ್ಸ್ ಐತೆ, ನಾನು ಇವಾಗ ರೀಸೆಂಟಾಗಿ ಏನು ಬೈ ಮಾಡಿದ್ದೆ, ಮುಂಚೆ ಏನು ಬೈ ಮಾಡಿದ್ದೆ, ಮತ್ತು ಇನ್ನೇನಾದ್ರು ಬೈ ಮಾಡಬೇಕು ಎಲ್ಲನೂ ಇದೆ. ಈಗ ಬೈ ಮಾಡಿ ನನ್ನ ಹತ್ರ ಇರೋ ಅಂತಹ ಐಟಮ್ಸ್ನ ನಾನು ನಿಮಗೆ ಶೋ ಆಫ್ ಮಾಡ್ತೀನಿ. ಮೊದಲಿಗೆ ಬಂದು ನಾನು ನಿಮಗೆ ವೆಟ್ ಟಿಶ್ಯೂನ ತೋರಿಸ್ತಾ ಇದ್ದೀನಿ. ಒಂದು ಕಲರ್ ಬಾರ್ ಅವ್ರದ್ದು, ಇನ್ನೊಂದು ಬಂದು ಫಾರೆವರ್ 52 ಅವ್ರದ್ದು. ನಾವು ಫೇಸ್ನ ಫಸ್ಟ್ ಕ್ಲೆನ್ಸ್ ಮಾಡಿ ಮೇಕಪ್ ಹಾಕೋದು ಕಾರಣ ಫಸ್ಟ್ ನಾನು ನಿಮಗೆ ಮೇಕಪ್ದು ವೆಟ್ ಟಿಶ್ಯೂನ ತೋರಿಸ್ತಾ ಇದ್ದೀನಿ. ಮತ್ತು ಇದು ಕ್ಲೆನ್ಸರ್. ನಮ್ಮದು ಏನೇ ನಾವು ಮುಂಚೆ ಹಾಕಿರೋ ಮೇಕಪ್ನ ರಿಮೂವ್ ಮಾಡಬೇಕಂದ್ರೂ ನಾವು ಈ ಕ್ಲೆನ್ಸರ್ ವಾಟರಿಂದನೇ ನಾವು ನಮ್ಮ ಮೇಕಪ್ನ ಕ್ಲೀನ್ ಮಾಡ್ಕೊತೀವಿ. ಮತ್ತು ಬಂದು ನನ್ನ ಹತ್ರ ಪ್ರೈಮರ್ ಇದೆ ನೋಡಿ. ಪ್ರೈಮರ್ ತುಂಬ ಇದೆ. ಅದರಲ್ಲಿ ಇದು ರೀಕೋಡ್ ಬ್ರ್ಯಾಂಡ್ದು, ಇದು ಇನ್ಸ್ಟಂಟ್ ಬ್ರ್ಯಾಂಡ್ ಪ್ರೈಮರ್. ಮತ್ತು ಮಾರ್ಸ್ ಎಲ್ಲ ಇದೆ, ಅದೆಲ್ಲ ಅಫೋರ್ಡಬಲ್ ಮೇಕಪ್ ರೇಂಜಿಗೆ ಬರುತ್ತೆ. ಮತ್ತು ರೀಕೋಡ್ ಅವ್ರದ್ದೇ ಒಂದು ಟೋನರ್ ಇದೆ. ನೆಕ್ಸ್ಟ್ ಬಂದು ನಾನು ನಿಮಗೆ ಫೌಂಡೇಶನ್ ಶೋ ಮಾಡಬೇಕಂದ್ರೆ ಫಸ್ಟು ಫಾರೆವರ್ 52 ಇದರಲ್ಲಿ 2 ಶೇಡ್ ತೊಗೊಂಡಿದ್ದೀನಿ. ಮತ್ತು ಇದು ಶುಗರ್ ಅವ್ರದ್ದು. ನೆಕ್ಸ್ಟ್ ಬಂದು ಇದು ಉಡಾ ಬ್ಯೂಟಿ ಅವ್ರದ್ದು ಐ ಕವರೇಜ್, ಇದು ಉಡಾ ಬ್ಯೂಟಿ ಅವ್ರದ್ದಿದೆ. ಆ್ಯಂಡ್ ದೆನ್ ಇದು ಐ ಲ್ಯಾಶಸ್. ಮತ್ತು ರೀಕೋಡ್ ಅವ್ರದ್ದು ನಾನು ಕನ್ಸೀಲರ್ ಪ್ಯಾಲೆಟ್ನ ಬೈ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಕಾಂಟೋರ್ ಆಗಿ ಕನ್ಸೀಲರ್ ಆಗಿ ಯೂಸ್ ಮಾಡ್ಬೋದು. ನಾನು ನಿಮಗೆ ಸಿಂಪಲ್ ಮೇಕಪ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮತ್ತು ಸ್ವಿಸ್ ಬ್ಯೂಟಿ ಅವ್ರದ್ದು ಇಲ್ಲಿ ಅಫೋರ್ಡಬಲ್ ರೇಂಜ್ಗೆ ಯಾರಿಗೆ ಬೇಕು ಅನ್ನೋರಿಗೆ ಒಂದು ಕನ್ಸೀಲರ್ ಪ್ಯಾಲೆಟ್ ಸಿಗುತ್ತೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಇಲ್ಲಿ ಎಲ್ಲ ಕಲರ್ಸು ಇದೆ. ಲಿಪ್ ಲೈನರ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಕ್ರೈನ್ಲಾನ್ ಅವ್ರದ್ದು ಇದು ಸುಪ್ರಾ ಕಲರ್ಸ್. ಇದು ಸಹ 12 ಕಲರ್ಸ್ ಏನೋ ಬರುತ್ತೆ. ಇದು ಬಂದು ಫೌಂಡೇಶನ್. ಆ್ಯಂಡ್ ದೆನ್ ಇದು ಬಂದು ಐ ಶ್ಯಾಡೋ ಪ್ಯಾಲೆಟ್. ಪ್ರೆಟಿ ಸೆಟ್ಟು ಅಂತ ಇದ್ರದ್ದು. ಇದು ನಾವು ಮೇಕಪ್ ಕಲೀಲಿಕ್ಕೆ ಅಂತ ಜಾಯ್ನ್ ಆಗಿದ್ದಲ್ಲ, ಆ ಕೋರ್ಸ್ನಲ್ಲಿ ನಮ್ಮ ಮ್ಯಾಮ್ ಕೊಟ್ಟಂತಹ ಪ್ಯಾಲೆಟ್. ಇದರಲ್ಲಿ ನಾವು ಹೈ ಮೇಕಪ್ಗೆ ಯೂಸ್ ಮಾಡ್ಬೋದು. ಮತ್ತು ಬ್ಲಷ್ ಮತ್ತು ಐಬ್ರೋ ಫಿಲ್ಲರ್ ಎಲ್ಲನೂ ಸಹ ಇದೆ. ಇದು ನಿಮಗೆ ಮೇಕಪ್ ವಿಡಿಯೋದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ದೆನ್ ನೋಡಿ, ಮಿಸ್ಟ್ ಆ್ಯಂಡ್ ಫಿಕ್ಸ್ ಅಂತ 3 ಕಲರ್ಸ್ ಇದೆ. ಇದು ಫಿಕ್ಸರ್ ಸೆಟ್ಟು, ನಾವು ಮೇಕಪ್ನ ಹೇಗೆ ಸೆಟ್ ಮಾಡ್ಬೋದು ಅನ್ನೋದರಲ್ಲಿದೆ. ಇದು ರೀಕೋಡಲ್ಲಿ ಏನೋ ಬೈ ಮಾಡಿದಾಗ ಅವ್ರು ನನಗೆ ಬ್ಲೂ ಐಲೈನರ್ ಕೊಟ್ಟಿದ್ದರು, ಬ್ಲೂ ಕಾಜಲ್. ಇದು ಸಹ ವಾಟರ್ ಪ್ರೂಫ್, ತುಂಬಾ ಚೆನ್ನಾಗೈತೆ. ಇದೆಲ್ಲ ಫಿಂಗರ್ ಬಫ್ಸ್, ಮೇಕಪ್ಗೆ ಯೂಸ್ ಆಗುತ್ತೆ ಮೇಕಪ್. ಮತ್ತು ಇದೊಂದು ಸ್ಪ್ಯಾಚುಲಾ ಇದೆ, ಮೇಕಪ್ ಮಿಕ್ಸಿಂಗ್ ಪ್ಯಾಲೆಟ್
ನಮ್ಮದು ಶೇಡ್ಸು ಇದೆಲ್ಲ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ನಾವು ಪಿಕ್ ಮಾಡೋಕ್ಕೆ ಅಂದರೆ ಪ್ರಾಡಕ್ಟ್ ಪಿಕ್ ಮಾಡೋಕ್ಕೆ ನಾವು ಈ ಸ್ಪ್ಯಾಚುಲನ್ನ ಯೂಸ್ ಮಾಡ್ತೀವಿ ಹೈಜಿನ್ ಮೇಂಟೈನ್ ಮಾಡಲಿಕ್ಕೆ ಅಂತ. ಮತ್ತು ಬಫ್ಸ್ ನಾನಿನ್ನೂ ಓಪನೇ ಮಾಡಿಲ್ಲ. ಬಫ್ಸ್ ನಾನು ಯೂಸ್ ಮಾಡಿರುವಂತಹ ಬಫ್ಸ್ಗಳು ಸಹ ಇದ್ದಾವೆ. ಮತ್ತು ಇದು ಬನಾನಾ ಲೂಸ್ ಪೌಡರ್ ಮೇಕಪ್ನ ಸೆಟ್ ಮಾಡಲಿಕ್ಕೆ. ಇದು ಮಾರ್ಸ್ ಪ್ರೈಮರ್, ಇದು ಮೇಕಪ್ ಫಿಕ್ಸರ್. ನೆಕ್ಸ್ಟ್ ಬಂದು ಇದು ಗ್ರಿಪ್ ಪ್ರೈಮರ್ ಅಂತ ರಿಕೋಡ್ ಬ್ರ್ಯಾಂಡ್ದು. ಇದು ಬಂದು ನಾವು ವಾಟರ್ ಪ್ರೂಫ್ ಮೇಕಪ್ಗೆ ಯೂಸ್ ಮಾಡ್ತೀವಿ. ಮತ್ತು ಇದು ಕಲರ್ ಬಾರ್ ಅವ್ರದ್ದು ಪೌಡರ್, ಸಾರಿ ಆ್ಯಂಡ್ ದೆನ್ ಇದು ಫಿಟ್ ಮಿ ಅವ್ರದ್ದು ಅಫೋರ್ಡಬಲ್ ರೇಂಜ್ ಅವ್ರಿಗೆ ಮೇಕಪ್ ಮಾಡಲಿಕ್ಕೆ ಅಂತ. ಇದು ಹೈಲೈಟರ್, ಇಲ್ಲಿ 4 ಶೇಡ್ ಇದೆ, 4 ಶೇಡ್ ಬರುತ್ತೆ. ಮತ್ತು ಇದು ಇನ್ಸ್ಟಂಟ್ ಅವ್ರದ್ದು ನಾನು ಮುಂಚೆ ಯೂಸ್ ಮಾಡ್ತಿರೋ ಅಂತಹ ಕನ್ಸಿಲರ್ ಪ್ಯಾಲೆಟ್ ಇದೆ. ಇದು ಕನ್ಸಿಲರ್, ಇದು ಹೈ ಮೇಕಪ್ಗೆ ಯೂಸ್ ಆಗುತ್ತೆ, ಯಾಕಂದರೆ ಇದು ತುಂಬ ಲೈಟ್ ಕಲರ್ ಇದೆ. ಇದು ಡಸ್ಟ್ ಔಟ್ ಮಾಡೋಕ್ಕೆ ಏನಾದರೂ ಐಲೈನರ್ ಏನಾದರೂ ಇದಾದರೆ ಡಸ್ಟ್ ಔಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಸಹ ಐಲೈನರ್, ಇದು ತುಂಬ ಚೆನ್ನಾಗಿದೆ, ಇದು ವಾಟರ್ ಪ್ರೂಫ್ ಆಗಿದೆ. ಇದು ಪ್ರೈಮರ್. ಮತ್ತು ಇದು ಬಂದರು ಇಲ್ಯುಮಿನೇಟರ್ಸ್. ಇದು NYB ಅವ್ರದ್ದು ಸ್ಟ್ರೋಕ್ ಕ್ರೀಮ್, ಇದು ಇಲ್ಯುಮಿನೇಟರ್. ಇದನ್ನು ನಾವು ಶೈನ್ ಬರಲಿಕ್ಕೆ ಅಂತ ಸ್ಕಿನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ನಾನು ಪರ್ಸ್ನಲ್ ಯೂಸ್ಗೆ ಅಂತ ಯೂಸ್ ಮಾಡ್ತಿದ್ದಂತಹ ಹೈಲೈಟರ್ಸ್, ಬ್ಲಷ್ ಮತ್ತು ಐ ಶ್ಯಾಡೋ 3 ಒಂದೇ ಪ್ಯಾಲೆಟಲ್ಲಿದೆ. ಇದು ನಂದು ಪರ್ಸ್ನಲ್ ಯೂಸ್ಗೆ ಅಂತ ನಾನು ಯೂಸ್ ಮಾಡ್ತಾಯಿದ್ದೆ. ಮತ್ತು ಬ್ರಷಸ್ ಎಲ್ಲ ಇದೆ, ಬ್ರಷಸ್ನೂ ಸಹ ನಿಮಗೆ ತೋರಿಸ್ತೇನೆ. ಇದು ರಿಕೋಡ್ ಅವ್ರದ್ದು ಲಿಪ್ ಟಿಂಟ್ ಮತ್ತು ಚೀಕ್ ಟಿಂಟ್ ತೋರಿಸ್ತೀನಿ. ನಾವು ಲಿಪ್ಗೂ ಯೂಸ್ ಮಾಡ್ಬೋದು ಮತ್ತು ಬ್ಲಷ್ ಆಗಿ ಟಿಂಟ್ ಥರ ನಾವು ಯೂಸ್ ಮಾಡ್ಬೋದು. ಇದು ಕ್ರೀಮ್ ಬೇಸಲ್ಲಿದೆ, ಪೌಡರ್ ಬೇಸಲ್ಲಿಲ್ಲ. ಮತ್ತು ಇದು ಬ್ಲಷ್, ಕಾಂಟೋರ್ ಮತ್ತು ಹೈಲೈಟರ್ 3 ಒಂದೇ ಪ್ಯಾಲೆಟಲ್ಲಿದೆ. ಇದು ಸ್ವಿಸ್ ಬ್ಯೂಟಿ ಕಂಪ್ನಿದು. ಮತ್ತು ಬಂದು ಇನ್ನೊಂದು ಬನಾನಾ ಲೂಸ್ ಪೌಡರ್ ಇದೆ. ಇದನ್ನು ಸಹ ನಾವು ಮೇಕಪ್ ಸೆಟ್ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಇದು ರಿಕೋಡ್ ಅವ್ರದ್ದು ಸ್ಮಾಲ್ ಗ್ರಿಪ್ ಪ್ರೈಮರ್. ಇದು ಸಹ ನಾವು ವಾಟರ್ ಪ್ರೂಫ್ ಮೇಕಪ್ಗೆ ಯೂಸ್ ಮಾಡ್ತೀವಿ. ಇದು ಸ್ಪ್ರೇ ಥರ, ಇದು ಸ್ಪ್ರೇಲಿದೆ, ಅದು ಡ್ರಾಪ್ ಔಟಲ್ಲಿದೆ. ಇದು ನಾವು ಐಲ್ಯಾಶಸ್ನ ಹಾಕಲಿಕ್ಕೆ ಗ್ಲೂ. ಮತ್ತು ಇವಾಗೆಲ್ಲ ಲೆನ್ಸ್ ಅಂದರೆ ಎಲ್ಲ ತುಂಬ ಇಷ್ಟಪಡ್ತಾರೆ. ಐ ಲೆನ್ಸಸ್ ಸಹ ನಾನು ತರಿಸಿದ್ದೀನಿ. ಇದರಲ್ಲಿ 4 ಕಲರ್ ಇದೆ, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಮೇಬಿ. ಇದು ಅದನ್ನು ಇಡಲಿಕ್ಕೆ ಅಂತ ಅವರನ್ನೇ ಒಂದು ಇದು ಕೊಟ್ಟಿದ್ದಾರೆ. ನಾನು 4 ಕಲರ್ಸ್ ಬೈ ಮಾಡಿದ್ದೀನಿ. ಇದು 4-in-1 ಬ್ರಷ್. ಇದು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು ಯೂಸ್ ಮಾಡೋದು. ಇಲ್ಲಿ ಫೌಂಡೇಶನ್ ಬ್ರಷ್, ಇದು ಪೌಡರ್ ಬ್ರಷ್, ಮತ್ತು ಇದು ಹೈ ಮೇಕಪ್ಗೆ ಅಂತ ನಾನು ಯೂಸ್ ಮಾಡ್ತೀನಿ. ನನ್ನ ಹತ್ರ ಇನ್ನೂ ಕೆಲವೊಂದು ಐಟಮ್ಸ್ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ.
ಥ್ಯಾಂಕ್ ಯು. ನೀವು ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀರಾ, ನಿಮಗೆ ನೆಕ್ಸ್ಟ್ ಯಾವ್ಯಾವ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಂದು ಬಂದು ಮಲ್ಟಿ ಕ್ರಿಯೇಟಿವಿಸ್ ಕನ್ನಡ ಚಾನಲ್ ಅಂತ. ನಿಮ್ಮೆಲ್ಲರ ಸಪೋರ್ಟ್ ನನಗಿದ್ದರೆ ನೀವು ದಯವಿಟ್ಟು ನನಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನನ್ನ ವೀಡಿಯೋಸ್ ಮತ್ತೊಮ್ಮೆ ಬೇಕು ಮತ್ತು ಬೇರೆ ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂದ್ರೆ ನಿಮಗೆ ಯಾವ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ಸ್. ನಾನು ಇಷ್ಟು ಮಾತಾಡಿ ನಮ್ಮದು ವೀಡಿಯೋಸ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.